ರಾಷ್ಟ್ರ ರಾಜಧಾನಿ ದೆಹಲಿ ಸೂರ್ಯನ ಶಾಖಕ್ಕೆ ತತ್ತರಿಸಿ ಹೋಗಿದೆ. ದೆಹಲಿಯಲ್ಲಿ ಉಷ್ಣ ಅಲೆಯ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಐಎಂಡಿ. ಹೀಟ್ ವೇವ್ ಅಬ್ಬರಕ್ಕೆ ದೆಹಲಿಯ ಜನ ತತ್ತರಿಸಿ ಹೋಗಿದ್ದಾರೆ. ಎಸಿ, ಫ್ಯಾನು, ಕೂಲರ್ ಇಲ್ಲದೆ ಮನೆಯ ಒಳಗೆ ಇರೋದಕ್ಕಾಗದಂಥ ಸ್ಥಿತಿ ಇದೆ. ಮಧ್ಯಾಹ್ನದ ವೇಳೆ ಮನೆಯಿಂದ ಹೊರಬರೋದಕ್ಕೂ ಆಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆ ಕೆಲ ಭಾಗಗಳಲ್ಲಿ, ದೆಹಲಿಯ ಕೆಲ ಭಾಗಗಳಲ್ಲಿ 51.9 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಉಷ್ಣಾಂಶ. ದೆಹಲಿಯ ಹೃದಯ ಭಾಗ ಸಫ್ದರ್ಜಂಗ್ನಲ್ಲಿ 43.3 ಸೆಲ್ಸಿಯಸ್ ದಾಖಲಾಗಿದೆ. ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಭಾರತೀಯ ಹವಾಮಾನ ಇಲಾಖೆ. ಹೀಟ್ ವೇವ್ನ ಕಾರಣಕ್ಕಾಗಿ ಮನೆಯಿಂದ ಹೊರಬರಲಾಗದಂಥ ಸ್ಥಿತಿ ರಾಷ್ಟ್ರ ರಾಜಧಾನಿಯಲ್ಲಿ ನಿರ್ಮಾಣ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ದೆಹಲಿ ಅಂತಂದ್ರೆ ಎಲ್ಲವೂ ಎಕ್ಸ್ಟ್ರೀಮು, ಚಳಿನೂ ಅದರ ಜೊತೆಗೆ ಬಿಸಿಲು ಎರಡೂ ಎಕ್ಸ್ಟ್ರೀಮು. ಎಷ್ಟು ದಿನದವರೆಗೆ ಇರುತ್ತಂತೆ ಇದೇ ಸ್ಥಿತಿ? ರಕ್ಷತ್, ಇನ್ನು ಮುಂಗಾರು ಮಳೆ ಇದೆ. ರಾಷ್ಟ್ರ ರಾಜಧಾನಿ ನವದೆಹಲಿಗೆ ಮತ್ತು ಉತ್ತರ ಭಾರತಕ್ಕೆ ಎಂಟ್ರಿ ಆಗಿಲ್ಲ. ಹೀಗಾಗಿ ಮುಂಗಾರು ಮಳೆ ಉತ್ತರ ಭಾರತವನ್ನು ಎಂಟ್ರಿ ಆಗುವವರೆಗೂ ಕೂಡ ಈ ರೀತಿಯಾದಂತಹ ಹೀಟ್ ವೇವ್ ನ ಅಲೆ ಮತ್ತು ಹೊಡೆತ ಉತ್ತರ ಭಾರತಕ್ಕೆ ಇರುತ್ತೆ. ಈಗ ಮುಖ್ಯವಾಗಿ ನಿನ್ನೆ ದೆಹಲಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ಸಫ್ದರ್ಜಂಗ್ ಪ್ರದೇಶದಲ್ಲಿ 43ರಿಂದ 44 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ. ಆದರೆ ದೆಹಲಿಯ ಇನ್ನೂ ಕೆಲವು ಪ್ರದೇಶಗಳಲ್ಲಿ 51.9 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ. ಕೆಲವು ಪ್ರದೇಶಗಳಲ್ಲಿ 50 ಡಿಗ್ರಿಗಿಂತ ಹೆಚ್ಚಿನ ಉಷ್ಣಾಂಶ ದಾಖಲಾಗಿದೆ. ಇನ್ನು ರಾಜಸ್ಥಾನದ ಶ್ರೀ ಗಂಗಾನಗರ್, ಇದು ಪಾಕಿಸ್ತಾನದ ಗಡಿನಲ್ಲಿರುವಂತಹ ಜಿಲ್ಲೆ. ಈ ಗಂಗಾನಗರನಲ್ಲೂ ಕೂಡ 50 ಡಿಗ್ರಿಗಿಂತ ಜಾಸ್ತಿ ಉಷ್ಣಾಂಶ ದಾಖಲಾಗ್ತಾನೆ ಇರುತ್ತೆ. ಅದೇ ರೀತಿಯಲ್ಲಿ ಉತ್ತರ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ 45 ಡಿಗ್ರಿ, 47 ಡಿಗ್ರಿ, 48 ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗ್ತಾ ಇದೆ. ಮುಖ್ಯವಾಗಿ ನಾಳೆವರೆಗೂ ಕೂಡ ದೆಹಲಿಗೆ ಹೀಟ್ ವೇವ್ ನ ರೆಡ್ ಅಲರ್ಟ್ ಅನ್ನ ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಇದರಿಂದಾಗಿ ದೆಹಲಿಯಲ್ಲಿ ಜನ 47-48 ಡಿಗ್ರಿ ಉಷ್ಣಾಂಶ ಇರುವಂತಹ ಸಂದರ್ಭದಲ್ಲಿ ಮನೆಯಿಂದ ತಮ್ಮ ಕಚೇರಿಗಳಿಂದ ಹೊರಗಡೆ ಬರುವಂತದ್ದು ಭಾರಿ ಕಷ್ಟ. ಮನೆ ಮತ್ತು ಕಚೇರಿಗಳಲ್ಲಿ ಇದ್ರೂ ಕೂಡ ಎಸಿ, ಫ್ಯಾನು, ಕೂಲರ್ ಗಳನ್ನ ಬಳಕೆಯನ್ನ ಮಾಡ್ಬೇಕಾಗುತ್ತೆ. ಹ್ಯೂಮಿಡಿಟಿ ಕೂಡ ಜಾಸ್ತಿ ಇರುತ್ತೆ. ಮನೆ ಒಳಗಡೆನೂ ಕೂಡ ಎಸಿ, ಫ್ಯಾನು, ಕೂಲರ್ ಇಲ್ಲದೇನೆ ಇರ್ಲಿಕ್ಕೆ ಆಗದಂತಹ ಪರಿಸ್ಥಿತಿ ಇರುತ್ತೆ. ಇದರ ಮಧ್ಯೆನೂ ಕೂಡ ಈಗ ಜೀವನ ನಡೆಸಲಿಕ್ಕೆ ಬೇರೆ ಬೇರೆ ಉದ್ಯೋಗವನ್ನ ಅವಲಂಬಿಸಿರುವಂತವರು ಮನೆಯಿಂದ ಹೊರಗಡೆ ಬರಲೇಬೇಕಾಗುತ್ತೆ, ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಲೇಬೇಕಾಗುತ್ತೆ. ಆದ್ರೆ ಬೆವರು ಹರ್ಸ್ಕೊಂಡೇನೆ ಈ ಬಿಸಿಲಿನ ಹೊಡೆತದ ಮಧ್ಯೆನೂ ಕೂಡ ಜನ ದೆಹಲಿನಲ್ಲಿ, ಉತ್ತರ ಭಾರತದಲ್ಲಿ ಕೆಲಸವನ್ನ ಮಾಡಿ ತಮ್ಮ ಜೀವನ ನಿರ್ವಹಣೆಯನ್ನ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲೂ ಕೂಡ ಇದ್ದಾರೆ. ಈಗ ಕಚೇರಿಯಲ್ಲಿ ಕೆಲಸ ಮಾಡುವಂತವ್ರಿಗೆ ಹೇಗಿದ್ರು ಕೂಡ ಕಚೇರಿಗಳಲ್ಲಿ ಎಸಿ ಇರುತ್ತೆ, ಕೂಲರ್ ಇರುತ್ತೆ, ಫ್ಯಾನ್ಗಳು ಇರ್ತವೆ. ಆದ್ರೆ ಹೊರಗಡೆ ಬಂದು ಕೆಲಸ ಮಾಡುವಂತ ಜನರಿಗೆ ಈ ಬೇಸಿಗೆ ಕಾಲದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಆದ್ರೂ ಕೂಡ ಜೀವನ ನಿರ್ವಹಣೆಗಾಗಿ ಮನೆಯಿಂದ ಹೊರಗಡೆ ಬಂದು ದುಡಿತಕ್ಕಂತಹ ಕೋಟ್ಯಾಂತರ ಮಂದಿ ಉತ್ತರ ಭಾರತದಲ್ಲಿ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.